ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಟಿಪ್ಪು ಮಕ್ಕಳು ಪೆನ್ಷನ್ ಪಡಿತಾ ಇದ್ದಿದ್ದು ನಿಜಾನ? ರಾಜ್ಯದಲ್ಲಿ ಈ ವಿಚಾರ ಸಾಕಷ್ಟು ಚರ್ಚೆಯಲ್ಲಿದೆ. ಇಷ್ಟು ದಿನ ಟಿಪ್ಪು ವಿವಾದ ಉರಿಗೌಡ ನಂಜೇಗೌಡ ಅಂತ ನಡೀತಾ ಇತ್ತು. ಈಗ ಪೆನ್ಷನ್ ವಿಚಾರವಾಗಿ ಟಿಪ್ಪು ವಂಶಸ್ಥರ ವಿಚಾರ ಕೂಡ ಮುನ್ನೆಲೆಗೆ ಬಂದಿದೆ. ಟಿಪ್ಪು ವಂಶಸ್ಥರು ಬ್ರಿಟಿಷರಿಂದ ಪೆನ್ಷನ್ ಪಡಿತಾ ಇದ್ರು ಅಂತ ಮಂಡ್ಯದಲ್ಲಿ ಬಿಜೆಪಿ ಘಟಕ ಆರೋಪ ಮಾಡಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ರೈಟಪ್ಗಳನ್ನು ಕೂಡ ಅವರು ರಿಲೀಸ್ ಮಾಡಿದ್ದಾರೆ. ಹಾಗಿದ್ರೆ ನಿಜಕ್ಕೂ ಟಿಪ್ಪು ವಂಶಸ್ಥರು ಬ್ರಿಟಿಷರಿಂದ ಪಿಂಚಣಿ ಪಡಿತಾ ಇದ್ರ? ಇತಿಹಾಸ ಏನು ಹೇಳುತ್ತೆ? ಅಷ್ಟಕ್ಕೂ ಟಿಪ್ಪು ವಂಶಸ್ಥರು ಈಗ ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ? ಶ್ರೀಮಂತರಾಗಿ ಟಿಪ್ಪು ವಂಶಸ್ಥರು ಬದುಕ್ತಾ ಇದ್ದಾರಾ ಅಥವಾ ಅವರ ಈಗಿನ ಪರಿಸ್ಥಿತಿ ಹೇಗಿದೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ರೋಚಕ ವರದಿಯನ್ನ, ಇತಿಹಾಸದ ಕೆಲವೊಂದಷ್ಟು ಡಿಸ್ಕಸ್ ಆಗದೇ ಇರುವಂತಹ ಕೋಣೆಗಳಿಗೆಲ್ಲ ನುಗ್ಗುವ ಈ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಕಡತನಕ ಮಿಸ್ ಮಾಡ್ದೆ ನೋಡಿ. ಸ್ನೇಹಿತರೆ, ಟಿಪ್ಪು ವಂಶಸ್ಥರ ಬಗ್ಗೆ ತಿಳಿಬೇಕು ಅಂದ್ರೆ ಖಂಡಿತ ನಾವು ಇತಿಹಾಸದ ಪುಟಗಳನ್ನ ತಿರುವಿ ಹಾಕಬೇಕಾಗತ್ತೆ. 18ನೇ ಶತಮಾನದ ಉತ್ತರಾರ್ಧ ಏನಿದೆ, ಆ ಕಾಲಘಟ್ಟದಲ್ಲಿ ಮೈಸೂರು ಹಾಗೂ ಬ್ರಿಟಿಷರ ನಡುವೆ ಒಟ್ಟು 4 ಬಾರಿ ಯುದ್ಧ ನಡೆಯುತ್ತೆ. ಈ ಪೈಕಿ ಮೊದಲ ಕದನದಲ್ಲಿ ಅಂದರೆ 1767ರಿಂದ 69 ತನಕ ನಡೆದ ಕದನದಲ್ಲಿ ಹೈದರ್ ಅಲಿ ಜಯಗಳಿಸಿ ಮದ್ರಾಸ್ ಒಪ್ಪಂದದ ಮೂಲಕ ಅದು ಅಂತ್ಯ ಆಗುತ್ತೆ. ಏನೋ ಎರಡನೇ ಯುದ್ಧ 1780ರಿಂದ 84 ತನಕ ನಡೆಯುತ್ತೆ. ಆಗ ಟಿಪ್ಪು ಹಾಗೂ ಬ್ರಿಟಿಷರ ಮಧ್ಯೆ ಮಂಗಳೂರು ಒಪ್ಪಂದ ಆಗುತ್ತೆ, ಯುದ್ಧ ಕೊನೆಯಾಗುತ್ತೆ. ಆದರೆ 3ನೇ ಯುದ್ಧದಲ್ಲಿ ಟಿಪ್ಪು ಬ್ರಿಟಿಷರ ವಿರುದ್ಧ ಸೋತು ದೊಡ್ಡ ಮುಖಭಂಗವನ್ನು ಅನುಭವಿಸಬೇಕಾಗಿ ಬರುತ್ತೆ. ಟಿಪ್ಪು ತನ್ನಿಬ್ಬರು ಮಕ್ಕಳನ್ನ ಬ್ರಿಟಿಷರಿಗೆ ಅಡ ಇಡಬೇಕಾಗಿ ಬರುತ್ತೆ. ಯುದ್ಧ ಪರಿಹಾರವಾಗಿ ಲಕ್ಷಾಂತರ ರೂಪಾಯಿ ಕೊಡಬೇಕಾಗಿ ಬರುತ್ತೆ. 4ನೇ ಯುದ್ಧದಲ್ಲಿ ಟಿಪ್ಪುಗೆ ಸೋಲೆ ಆಗುತ್ತೆ. ಟಿಪ್ಪು ಸಾವಿನೊಂದಿಗೆ ಬ್ರಿಟಿಷರು ಹಾಗೂ ಮೈಸೂರು ನಡುವಿನ ಸುದೀರ್ಘ ಸಂಘರ್ಷ ಅಂತ್ಯ ಆಗುತ್ತೆ. ಅದಾದ ನಂತರ ಮೈಸೂರು ರಾಜ್ಯ ಒಡೆದು ಹೋಗುತ್ತೆ. ಹೈದರಾಬಾದ್ ನಿಜಾಮ, ಬ್ರಿಟಿಷರು ಹಾಗೂ ಮೂಲ ಮೈಸೂರು ಸಂಸ್ಥಾನದವರು ಟಿಪ್ಪು ಆಳ್ವಿಕೆ ಮಾಡ್ತಾ ಇದ್ದ ವಿಶಾಲ ಭೌಗೋಳಿಕ ಸಾಮ್ರಾಜ್ಯವನ್ನ, ಆ ಪ್ರದೇಶವನ್ನ ಹಂಚಿಕೊಳ್ತಾರೆ. ಅಲ್ಲಿಗೆ ಟಿಪ್ಪುವಿನ ಅಧ್ಯಾಯ ಮುಗಿಯುತ್ತೆ. ಆದರೆ ಬ್ರಿಟಿಷರಿಗೆ ಮಾತ್ರ ತಲೆನೋವು ಇನ್ನೂ ಹೋಗಿರೋದಿಲ್ಲ. ಬ್ರಿಟಿಷರಿಗೆ ಯಾಕೆ ತಲೆನೋವು? ಟಿಪ್ಪುವಿನ ಅಧ್ಯಾಯ ಏನೋ ಮುಗಿತು, ಟಿಪ್ಪುವನ್ನ ನಾಶ ಮಾಡಿದ್ದೇನೋ ಆಯಿತು. ಆದರೆ ಟಿಪ್ಪುವಿನ ಮಕ್ಕಳನ್ನ, ಅವರ ಕುಟುಂಬವನ್ನ ಏನು ಮಾಡಬೇಕು? ಇದು ಬ್ರಿಟಿಷರ ದೊಡ್ಡ ತಲೆನೋವಾಗಿತ್ತು. ಯಾಕಂದರೆ ಟಿಪ್ಪುವಿನ ಕುಟುಂಬ ಪರಿವಾರ ಎಲ್ಲವೂ ಕೂಡ ಸಿಕ್ಕಾಪಟ್ಟೆ ದೊಡ್ಡದು. ಮಾಹಿತಿ ಪ್ರಕಾರ ಟಿಪ್ಪುಗೆ ಕನಿಷ್ಠ 12 ಜನ ಡೈರೆಕ್ಟ್ ಮಕ್ಕಳಿದ್ರು. ಈ 12 ಜನ ಮಕ್ಕಳು ಸೇರಿದಂತೆ ಟಿಪ್ಪುವಿನ ಸಂಬಂಧಿಕರು, ಅವರು ಇವರು ಅಂತ ಸುಮಾರು 300 ಜನರ ಗುಂಪನ್ನು ಕೋಲ್ಕತ್ತಾಗೆ ಗಡಿಪಾರು ಮಾಡಲಾಯಿತು. ಬ್ರಿಟಿಷರು ಮಾಡಿದ್ರು. ಯಾಕೆ ಅವ್ರನ್ನ ಕೋಲ್ಕತ್ತಾಗೆ, ದೂರದ ಕೋಲ್ಕತ್ತಾ ತಗೊಂಡೋಗಿ ಹಾಕಿದ್ರು ಅಂತ ನಿಮಗೆ ಕ್ವಶನ್ ಬರ್ಬೋದು. ಟಿಪ್ಪು ಬಗ್ಗೆ ಬ್ರಿಟಿಷರಿಗೆ ಇದ್ದ ಭಯ ಅವ್ರನ್ನ ಈ ರೀತಿ ಮಾಡಿಸಿತ್ತು ಅಂತ ಹೇಳ್ತಾರೆ ಇತಿಹಾಸಕಾರರು. ಯಾಕಂದರೆ ಟಿಪ್ಪು ಇಲ್ಲ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿ ಅವರ ಕುಟುಂಬದವರನ್ನ ಅಲ್ಲೇ ಬಿಟ್ಟರೆ ಮುಂದೆ ಅವರನ್ನೇ ಇಟ್ಕೊಂಡು ಜನರನ್ನ ಸೇರಿಸ್ಕೊಂಡು ದಂಗೆ ಹೇಳ್ಬೋದು, ಸೇನೆ ಕಟ್ಟಿ ಮತ್ತೆ ದಾಳಿ ಮಾಡ್ಬೋದು ಅನ್ನೋ ಕಾರಣಕ್ಕೆ. ಹೀಗಾಗಿ ಟಿಪ್ಪುವಿನ ಇಡೀ ಸಂತಾನವನ್ನು ಅಥವಾ ಖಾನ್ದಾನನ್ನ ದೂರದ ಬಂಗಾಳಕ್ಕೆ ತಗೊಂಡೋಗಿ ಹಾಕ್ತಾರೆ ಬ್ರಿಟಿಷರು. ಪೆನ್ಷನ್ ಪಡಿತಾ ಇದ್ರ ಟಿಪ್ಪು ಮಕ್ಕಳು? ಟಿಪ್ಪುನ ದೇಶಭಕ್ತ ಅಂತ ಕರಿತೀರಲ್ಲ ನೀವು, ಆತನ ಮಕ್ಕಳು ಬ್ರಿಟಿಷರಿಂದ ಪೆನ್ಷನ್ ಪಡಿತಾ ಇದ್ರು ನೋಡಿ ಅಂತ ಬಿಜೆಪಿ ಈಗ ಆರೋಪವನ್ನ ಮಾಡ್ತಾ ಇದೆ. ಅವ್ರಿಗೊಂದು ಅಪರ್ಚುನಿಟಿ ಸಿಕ್ಕಿದೆ. ಈ ಹಿಂದೆ ಸಾವರ್ಕರ್ ಬ್ರಿಟಿಷರಿಂದ ಪೆನ್ಷನ್ ಪಡೆದಂಥ ಮನುಷ್ಯ, ಕ್ಷಮಾಪಣೆ ಪತ್ರವನ್ನು ಬರೆದಂಥ ಮನುಷ್ಯ, ಅವ್ರನ್ನ ನೀವು ಫ್ರೀಡಮ್ ಫೈಟರ್ ಅಂತ ಹೇಳ್ತಿರಲ್ಲ ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರಲ್ಲ. ಅದೇ ಕಾಂಗ್ರೆಸ್ನವರು ಟಿಪ್ಪುವನ್ನ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಹೇಳ್ತಾ ಇದ್ರಲ್ಲ. ಈಗ ಬಿಜೆಪಿಯವರು ಇದನ್ನು ಹಿಡ್ಕೊಂಡಿದ್ದಾರೆ. ಏನು ಟಿಪ್ಪು ಫ್ಯಾಮಿಲಿಯವ್ರು ನೋಡಿ ಇಲ್ಲಿ ಈ ಥರ ಮಾಡಿದ್ದಾರೆ ಅಂತ ಹೇಳಿ ಬಿಜೆಪಿ ಇದನ್ನು ಹೈಲೈಟ್ ಮಾಡ್ತಾ ಇದೆ. ಆದರೆ ಟಿಪ್ಪು ಮಕ್ಕಳು ನಿಜಕ್ಕೂ ಪೆನ್ಷನ್ ಪಡಿತಾ ಇದ್ರಾ ಅಂತ ನೋಡಿದ್ರೆ ಅಲ್ಲಿ ಬ್ರಿಟಿಷರ ಪತ್ರ ವ್ಯವಹಾರಗಳನ್ನು ಉಲ್ಲೇಖಿಸಿ ಒಂದಷ್ಟು ಲೇಖಕರು ಬರೆದಿರುವಂಥ ಸಂಶೋಧನಾ ವರದಿಗಳು ಸಿಗ್ತವೆ. ಅಲ್ಲಿ ಟಿಪ್ಪುವಿನ ಕೊನೆಯ ಮಗ ಬ್ರಿಟಿಷರಿಂದ ಪೆನ್ಷನ್ ಪಡಿತಾ ಇದ್ರು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಉಲ್ಲೇಖ ಇದೆ. ಟಿಪ್ಪುಗೆ 12 ಡೈರೆಕ್ಟ್ ಮಕ್ಕಳಿದ್ರು ಅಂತ ಹೇಳಿದ್ವಲ್ಲ, ಈ ಪೈಕಿ ಕೊನೆಯ ಪುತ್ರನ ಹೆಸರು ಗುಲಾಂ ಮೊಹಮ್ಮದ್ ಅಂತ. ಆತನನ್ನ ಪ್ರಿನ್ಸ್ ಗುಲಾಂ ಮೊಹಮ್ಮದ್ ಅಂತ ಕೂಡ ಕರಿತಾ ಇದ್ರು. ಈತ ಹಾಗೂ ಬ್ರಿಟಿಷರ ನಡುವೆ ನಡೆದಂಥ ಪತ್ರ ಸಂಭಾಷಣೆಯಲ್ಲಿ ಆತ ಪೆನ್ಷನ್ ಪಡಿತಾ ಇದ್ದ, ಬ್ರಿಟಿಷರನ್ನ ಮನಪೂರ್ವಕವಾಗಿ ಹೊಗಳ್ತಾ ಇದ್ದ ಅಂತ ಕೂಡ ಬರೆಯಲಾಗಿದೆ. ಈ ಗುಲಾಂ ಬಗ್ಗೆ ಹೇಳಲೇಬೇಕು. ಬ್ರಿಟಿಷರು 1799ರಲ್ಲಿ, ಅಂದರೆ ಕೊನೆ ಆಂಗ್ಲೋ ಮೈಸೂರು ಕದನದಲ್ಲಿ ಶ್ರೀರಂಗಪಟ್ಟಣದ ಮೇಲೆ ಮುತ್ತಿಗೆ ಹಾಕಿದಾಗ ಗುಲಾಂ ಕೇವಲ 5 ವರ್ಷದ ಮಗು, ಚಿಕ್ಕ ಹುಡುಗ. ಯುದ್ಧ ಮುಗಿದು ಟಿಪ್ಪು ಸುಲ್ತಾನ್ ದೇಹ ಸಿಕ್ಕಿ ಮಾರನೇ ದಿನ ಬೆಳಗ್ಗೆ ಸೇನಾ ಜನರಲ್ಗಳು ಕ್ಯಾಂಪ್ನಲ್ಲಿ ಬೆಳಗಿನ ಉಪಹಾರವನ್ನು ಸೇವಿಸ್ತಾ ಇದ್ರಂತೆ.
ಆಗ ಈ 5 ವರ್ಷದ ಮಗು ಗುಲಾಂ ಬಂದು ಆ ಅಧಿಕಾರಿಗಳ ಮುಂದೆ ನಿಂತ್ಕೊಳ್ತಂತೆ. ಆಗ ಅಲ್ಲಿದ್ದ ಅಧಿಕಾರಿಗಳು ಮಗುವನ್ನು ಕರೆದು ಬಾಯಿಗೆ ಸಿಹಿಯನ್ನು ಸಕ್ಕರೆಯನ್ನು ಹಾಕಿದ್ರಂತೆ. ಇದನ್ನೆಲ್ಲ ಬ್ರಿಟಿಷರು ತಮ್ಮ ಲೆಟರ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ಈ ಸಂಶೋಧನಾ ಬರಹಗಳಲ್ಲಿದೆ. ಅಷ್ಟೇ ಅಲ್ಲ, ಮುಂದೆ 1854 ಟೈಮ್ನಲ್ಲಿ ಪ್ರಿನ್ಸ್ ಗುಲಾಂ ಅಂದರೆ ಟಿಪ್ಪುವಿನ ಮಗ ಲಂಡನ್ಗೆ ಹೋದಾಗ, ಅಂದರೆ 1854 ಅಂದರೆ ಲೆಕ್ಕ ಹಾಕಿ ಮಧ್ಯ ವಯಸ್ಸು ಅಂತ, ಒಂದು 58, 59, 60 ಆಸುಪಾಸು ಏಜ್ ಆಗಿರುತ್ತೆ ಅವರಿಗೆ. 1799 5 ವರ್ಷ ಅಂತ ಹೇಳಿದ್ರೆ 54ರಲ್ಲಿ ಎಷ್ಟಾಗಿರುತ್ತೆ, ಒಂದು 60 ವರ್ಷ ಆಗಿರುತ್ತೆ ಹೆಚ್ಚು ಕಮ್ಮಿ. ಸೊ ಇಷ್ಟು ವಯಸ್ಸಾಗಿದ್ದ ಟಿಪ್ಪು ಪುತ್ರ ಪ್ರಿನ್ಸ್ ಗುಲಾಂ ಲಂಡನ್ಗೆ ಹೋಗಿದ್ದಂಥ ಟೈಮ್ನಲ್ಲಿ ಇದನ್ನೆಲ್ಲ ನೆನೆಸ್ಕೊಂಡು ಭಾವುಕರಾಗಿದ್ರು ಅಂತ ಕೂಡ ಉಲ್ಲೇಖಗಳು ಸಿಗುತ್ತೆ. ಗುಲಾಂ ಪೆನ್ಷನ್ ವಿಚಾರ ಕೂಡ ಲಂಡನ್ ಭೇಟಿಯ ಟೈಮ್ನಲ್ಲೇ ಚರ್ಚೆ ಆಗಿತ್ತು ಅಂತ. ಗುಲಾಂ ಮೊಹಮ್ಮದ್ ತನ್ನ ಮಗ ಫಿರೋಜ್ ಶಾ ಜೊತೆಗೆ 1854 ಹೊತ್ತಿಗೆ ಲಂಡನ್ಗೆ ಹೋಗಿದ್ದಾಗ ಲಂಡನ್ನ ವೇರ್ ಸ್ಟ್ರೀಟ್ನಲ್ಲಿರೋ ಓರಿಯೆಂಟಲ್ ಹೋಟೆಲ್ನಿಂದ ಒಂದು ಲೆಟರನ್ನು ಬರೆದಿರ್ತಾರೆ. ಯಾರಿಗೆ ಅಂದರೆ ಅಬರ್ ಕ್ರಾಂಬಿ ಡಿಕ್ ಅನ್ನೋರಿಗೆ. ಈ ಅಬರ್ ಕ್ರಾಂಬಿ ಡಿಕ್ ಯಾರು ಅಂದರೆ ಈತ ಅಂದಿನ ಬ್ರಿಟಿಷ್ ಭಾರತದ ಕೋರ್ಟ್ನಲ್ಲಿ ಜಡ್ಜ್ ಆಗಿದ್ದ ಮನುಷ್ಯ. ಈತನಿಗೆ ಟಿಪ್ಪು ಮಗ ಗುಲಾಂ ಮೊಹಮ್ಮದ್ ಒಂದು ಪತ್ರವನ್ನು ಬರೆದಿರೋದು. ಆ ಪತ್ರದಲ್ಲಿ 2 ಉದ್ದೇಶ. ಒಂದು ಉದ್ದೇಶ ಏನು ಅಂದರೆ ಡಿಕ್ಗೆ ಥ್ಯಾಂಕ್ಸ್ ಹೇಳೋದು. ಯಾಕೆ ಥ್ಯಾಂಕ್ಸ್ ಅಂದರೆ ಈ ಮುಂಚೆ ಬ್ರಿಟಿಷ್ ನ್ಯಾಯಾಲಯದಿಂದ ಗುಲಾಂ ಮೊಹಮ್ಮದ್ ಮತ್ತು ಅವರ ಫ್ಯಾಮಿಲಿಗೆ ಸಿಕ್ಕಾಪಟ್ಟೆ ಹಿಂಸೆ ಆಗಿತ್ತಂತೆ, ತೊಂದರೆಗಳಾಗಿತ್ತಂತೆ. ಆದರೆ ಅಬರ್ ಕ್ರಾಂಬಿ ಜಡ್ಜ್ ಆದಮೇಲೆ ಅದು ನಿಂತು ಹೋಯ್ತಂತೆ. ಇವ್ರಿಗೆ ಅನುಕೂಲ ಮಾಡಿಕೊಟ್ರಂತೆ, ಜೊತೆಗೆ ಇವರು ಫ್ರೆಂಡ್ಸ್ ಆದ್ರಂತೆ. ಹೀಗಾಗಿ ಅವರಿಗೆ ಥ್ಯಾಂಕ್ಸ್ ಹೇಳೋಕೆ ಪತ್ರವನ್ನು ಬರೆಯಲಾಗಿತ್ತು. ಇದರ ಜೊತೆಗೆ ಆ ಲೆಟರ್ನಲ್ಲಿ ಇನ್ನೊಂದು ಉದ್ದೇಶ ಕೂಡ ಇತ್ತು. ತಾನೊಂದು ಲೆಟರ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ನಲ್ಲ ಈಸ್ಟ್ ಇಂಡಿಯಾ ಕಂಪನಿ ಅಧ್ಯಕ್ಷ ಎಲಿಯಟ್ ಮ್ಯಾಕ್ ನಾಕ್ಟನ್ಗೆ, ಅದನ್ನು ಸೇಫಾಗಿ ತಲುಪಿಸಿದ್ದೀನಿ ಅಂತ ಹೇಳೋದು ಕೂಡ ಇತ್ತು, ಇನ್ಫಾರ್ಮ್ ಮಾಡೋದು ಕೂಡ ಇತ್ತು. ಅಬರ್ ಕ್ರಾಂಬಿ ಡಿಕ್ಗೆ ಅದನ್ನು ಹೇಳೋದು, ಲೆಟ್ರ್ ಕೊಡಬೇಕಂತ ಬಂದಿದೆ, ಅದನ್ನು ಕೊಟ್ಬಿಟ್ಟಿದ್ದೀನಿ ಅಂತ ಹೇಳೋದು. ಎಲಿಯಟ್ಗೆ ತಲುಪಿಸಿದ್ದ ಆ ಲೆಟರ್ನಲ್ಲಿ ಪೆನ್ಷನ್ ವಿಚಾರ ಕೂಡ ಇವರು ರೈಸ್ ಮಾಡಿದ್ರು ಅಂತ. ಪೆನ್ಷನ್ ಬೇಕು ಅಂತ ನಿರೀಕ್ಷೆ ಮಾಡಿ ಬ್ರಿಟಿಷ್ ಅಧಿಕಾರಿಗೆ ಗುಲಾಂ ಮೊಹಮ್ಮದ್ ಪತ್ರ ಬರೆದಿದ್ದರ ಬಗ್ಗೆ ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಆದರೆ ತಕ್ಷಣಕ್ಕೆ ಬ್ರಿಟಿಷ್ ಆಡಳಿತ ಅವರಿಗೆ ಪ್ರತಿಕ್ರಿಯೆ ಕೊಡುವುದಿಲ್ಲ. ಗುಲಾಂ ಮೊಹಮ್ಮದ್ ತನ್ನ ಮಗನ ಜೊತೆಗೆ ಭಾರತಕ್ಕೆ ಹಿಂತಿರುಗುವಾಗ ಸುಮಾರು 3,000 ಯೂರೋಗಳನ್ನು ಕೊಟ್ಟಿದ್ರು. ಅದು ಆಗಿನ ಕಾಲಕ್ಕೆ ಬಹಳ ದೊಡ್ಡ ದುಡ್ಡಾಗಿತ್ತು. ಅಪ್ಪ ಮತ್ತು ಮಗ ಅಂದರೆ ಟಿಪ್ಪುವಿನ ಮಗ ಮತ್ತು ಮೊಮ್ಮಗ ಇದರಿಂದ ಬಹಳ ಖುಷಿಯಾಗಿ ಭರ್ಜರಿಯಾಗಿ ಭಾರತಕ್ಕೆ ಹೋದರು ಅಂತ ಬ್ರಿಟಿಷ್ ಲೇಖಕರು ಬರ್ಕೊಂಡಿದ್ದಾರೆ. ಜೊತೆಗೆ ಗುಲಾಂ ಕೇಳಿದ್ದ ಪೆನ್ಷನ್ ಹಣವನ್ನು 6 ವರ್ಷಗಳ ನಂತರ ಸರ್ ಚಾರ್ಲ್ಸ್ ವುಡ್ ಅಂದರೆ ಈತ ಅವತ್ತಿನ ಬ್ರಿಟಿಷ್ ಇಂಡಿಯಾಗೆ ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿದ್ದಂಥ ಮನುಷ್ಯ, ಈತ ಗುಲಾಂ ಅಹಮದ್ಗೆ ಅಂದರೆ ಟಿಪ್ಪು ಪುತ್ರನ್ಗೆ ಸುಮಾರು 5 ಲಕ್ಷ ಯೂರೋಗಳಷ್ಟು ಪೆನ್ಷನ್ ಹಣವನ್ನು ರಿಲೀಸ್ ಮಾಡಿದ್ರಂತೆ. ಇವತ್ತಿನ ಲೆಕ್ಕದಲ್ಲಿ ಇದು 50 ಮಿಲಿಯನ್ ಯೂರೋ ಆಗುತ್ತೆ. ಅಂದರೆ ಭಾರತೀಯ ರೂಪಾಯಿ ಲೆಕ್ಕದಲ್ಲಿ ಸುಮಾರು 441 ಕೋಟಿ ರೂಪಾಯಿ ಆಗುತ್ತೆ ಇವತ್ತಿನ ಲೆಕ್ಕದಲ್ಲಿ. ಇಷ್ಟು ಹಣವನ್ನು ಟಿಪ್ಪು ಮಗ ಬ್ರಿಟಿಷರಿಂದ ಪೆನ್ಷನ್ ಪಡ್ಕೊಂಡ್ರು ಅಂತ ಕೆಲ ಬ್ರಿಟಿಷ್ ಲೇಖಕರೇ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಇದಕ್ಕೆ ಆಧಾರವಾಗಿ ಬ್ರಿಟಿಷ್ ಅಧಿಕಾರಿಗಳ ಆಗಿನ ಕಾಲದ ಪತ್ರ ವ್ಯವಹಾರಗಳನ್ನು ಮುಂದಕ್ಕಿಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಬ್ರಿಟನ್ಗೆ ಹೋಗಿರೋ ಪ್ರವಾಸದ ಬಗ್ಗೆ ಕೂಡ ಗುಲಾಂ ಬ್ರಿಟಿಷ್ ಅಧಿಕಾರಿಗೆ ಬರೆದ ಲೆಟರ್ನಲ್ಲಿ ಉಲ್ಲೇಖ ಮಾಡಿದ್ದ. ನಮ್ಮನ್ನು ಎಲ್ಲರೂ ಬ್ರಿಟನ್ನಲ್ಲಿ ತುಂಬ ಗೌರವದಿಂದ ಸ್ವಾಗತ ಕೋರಿ ಚೆನ್ನಾಗಿ ನೋಡಿಕೊಂಡ್ರು. ವಿಶೇಷವಾಗಿ ಮ್ಯಾಜೆಸ್ಟಿ ಮತ್ತು ಪ್ರಿನ್ಸ್ ಆಲ್ಬರ್ಟ್, ಸರ್ ಚಾರ್ಲ್ಸ್ ನಮಗೆ ಬಹಳ ಒಳ್ಳೆಯ ಆತಿಥ್ಯವನ್ನು ಕೊಟ್ಟರು. ಸಮುದ್ರಯಾನ ಕೂಡ ಚೆನ್ನಾಗಿತ್ತು. ನಾವು ರೈಲು ಪ್ರಯಾಣವನ್ನು ಕೂಡ ಮಾಡಿದ್ವಿ. ಸೌತಾಂಪ್ಟನ್ನಿಂದ ಲಂಡನ್ಗೆ ಸುಮಾರು 2 ಗಂಟೆಗಳಲ್ಲಿ 90 ಮೈಲುಗಳಷ್ಟು ದೂರದಲ್ಲಿ ಪ್ರಯಾಣ ಮಾಡಿದ್ವಿ. ಇದು ನಮಗೆ ಆಶ್ಚರ್ಯವನ್ನು ಉಂಟು ಮಾಡ್ತು. ಇಷ್ಟು ಬೇಗ ಬಂದ್ವಿ ಅಂತ ನಮಗೆ ನಂಬೋಕೆ ಆಗಲಿಲ್ಲ, ಎಷ್ಟು ವೇಗದ ಜರ್ನಿ ಅದು ಅಂತ ಬರೆದಿದ್ರು ಅಂತ ಕೂಡ ಆ ಲೆಟರ್ನ ಡೀಟೇಲನ್ನು ಪಬ್ಲಿಕ್ ಮಾಡಲಾಗಿದೆ. ಗುಲಾಂ ಮೊಹಮ್ಮದ್ ಹಾಗೂ ಬ್ರಿಟಿಷರ ನಡುವಿನ ಒಡನಾಟದ ಬಗ್ಗೆ ಇನ್ನೂ ಒಂದಷ್ಟು ಇಂಟ್ರೆಸ್ಟಿಂಗ್ ಪತ್ರಗಳು ಓಡಾಡ್ತಾ ಇವೆ. ಪತ್ರ ವ್ಯವಹಾರಗಳು, ಆಗಿನ ಕಾಲದ ಬ್ರಿಟಿಷ್ ಅಧಿಕಾರಿಗಳು ಮತ್ತು ಗುಲಾಂ ಬರೆದಿರುವಂತಹ ಪತ್ರ ವ್ಯವಹಾರಗಳು. ಲಂಡನ್ ಬಿಟ್ಟು ಭಾರತಕ್ಕೆ ಬರುವಾಗ ಗುಲಾಂ ಮೊಹಮ್ಮದ್ ಬ್ರಿಟಿಷರಿಗೆ ತನ್ನ ಫೋಟೋವನ್ನು ಕೊಟ್ಟಿದ್ರು ಹಾಗೂ ಒಂದು ಪತ್ರವನ್ನು ಬರೆದಿದ್ರು. ಅದರ ಪ್ರಕಾರ, ಮೈ ರೆಸ್ಪೆಕ್ಟೆಡ್ ಲಾರ್ಡ್, ನೀವು ನನಗೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರಿ. ನಾವು ಅದನ್ನು ಯಾವಾಗಲೂ ನೆನಪು ಮಾಡ್ಕೊಳ್ತೀವಿ. ನಾವು ಚಿಕ್ಕವರಿದ್ದಾಗ ನಿಮ್ಮ ತೊಡೆ ಮೇಲೆ ಕೂತು ಗಿಫ್ಟ್ಗಳನ್ನು, ಸ್ವೀಟ್ಗಳನ್ನು ಪಡಿತಾ ಇದ್ವಿ. ನಾವು ಅದನ್ನು ನೆನಪಿಸ್ಕೊಳ್ತೀವಿ ಅಂತ ಬರೆದಿದ್ರು ಅಂತ ಉಲ್ಲೇಖಗಳು ಸಿಗ್ತವೆ. ಇವಿಷ್ಟೇ ಅಲ್ಲದೆ ಮೆಮೋರ್ಸ್ ಆ್ಯಂಡ್ ಕರೆಸ್ಪಾಂಡೆನ್ಸ್ ಆಫ್ ಫೀಲ್ಡ್ ಮಾರ್ಷಲ್ ವೈಕಾಂಡ್ ಕ್ಯಾಂಬರ್ಮೇರ್ ಅನ್ನೋ ಒಂದು ಸಂಗ್ರಹ. ಈ ವೈಕಾಂಡ್ ಕಾಂಬರ್ಮೇರ್ ಅನ್ನೋ ಅಧಿಕಾರಿ, ಫೀಲ್ಡ್ ಮಾರ್ಷಲ್ ಆಗಿದ್ದಂಥ ಅಧಿಕಾರಿಯವರು, ಅವರ ಬರಹಗಳು, ಅವರ ಪತ್ರ ವ್ಯವಹಾರಗಳು ಹಾಗೂ ಅವರಿಗೆ ಸಂಬಂಧಪಟ್ಟ ಕೆಲವೊಂದಷ್ಟು ನೆನಪಿನ ಸ್ಮೃತಿಗಳ ಆಧಾರದಲ್ಲಿ ರಿಲೀಸ್ ಮಾಡಿರೋ ಒಂದಷ್ಟು ಡಾಕ್ಯುಮೆಂಟ್ಸ್ ಪ್ರಕಾರ
ಗುಲಾಂ ಮೊಹಮ್ಮದ್ ಭಾರತದಲ್ಲಿ ಬ್ರಿಟಿಷ್ ಸೇನಾಧಿಕಾರಿಯಾಗಿದ್ದ ಕ್ಯಾಂಬರ್ಮೇರ್ ಅನ್ನೋ ಅಧಿಕಾರಿಗೆ ಬರೆದಿರೋ ಪತ್ರಕ್ಕೆ ಸಂಬಂಧಪಟ್ಟ ಹಾಗೆ 1865 ಫೆಬ್ರವರಿ 21 ಲೆಟರ್ನ ಬರೆದಿದ್ರು. ಆದರೆ ಆ ಪತ್ರ ಕ್ಯಾಂಬರ್ಮೇರ್ ಅವರಿಗೆ ತಲುಪುವಷ್ಟರಲ್ಲಿ ಅವರು ಮೃತಪಟ್ಟಿದ್ರು, ಸತ್ತೋಗಿದ್ರು. ಇದು ಗುಲಾಂಗೆ ಗೊತ್ತಿರೋದಿಲ್ಲ. ಆದರೆ ಕ್ಯಾಂಬರ್ಮೇರ್ ಅವರ ಹೆಂಡತಿ ಜುಲೈ 22, 1865 ಆ ಪತ್ರಕ್ಕೆ ಉತ್ತರವನ್ನು ಬರೀತಾರೆ, ರಿಟರ್ನ್ ಲೆಟರನ್ನು ಬರೀತಾರೆ. ಈ ರೀತಿಯೆಲ್ಲ ಆಗೋಯ್ತು, ಕ್ಯಾಂಬರ್ಮೇರ್ ಅವರು ಇನ್ನಿಲ್ಲ, ಅವರು ತೀರ್ಕೊಂಡ್ರು ಅಂತ ಹೇಳ್ತಾರೆ. ಇದಕ್ಕೆ ಗುಲಾಂ ಕೂಡ ಅದಕ್ಕೆ ಪ್ರತಿ ಪತ್ರವನ್ನು ಬರೀತಾರೆ. ಸಾರಿ ಮೈ ಡಿಯರ್ ರೆಸ್ಪೆಕ್ಟೆಡ್ ಲೇಡಿ, ನನಗೆ ಕ್ಯಾಂಬರ್ಮೇರ್ ಅವರು ನಿಜಕ್ಕೂ ಒಂದು ರೀತಿ ತಂದೆ ರೀತಿ ಇದ್ದರು. ನನಗೆ ಅವರು ಸಾವನ್ನಪ್ಪಿ ಸುದ್ದಿ ಕೇಳಿ ನಿಜಕ್ಕೂ ಶಾಕ್ ಆಯಿತು. ನಮ್ಮೆಲ್ಲರಿಗಿಂತ ಹೆಚ್ಚಾಗಿ ಕ್ಯಾಂಬರ್ಮೇರ್ ಅವರ ಸಾವು ನಮ್ಮ ಗ್ರೇಷಿಯಸ್ ಕ್ವೀನ್ಗೆ, ನಮ್ಮ ರಾಣಿಗೆ ತುಂಬ ದುಃಖ ತರುತ್ತೆ. ಯಾರು? ಬ್ರಿಟಿಷ್ ರಾಣಿ. ದುಃಖ ತರುತ್ತೆ. ಅವರು ತುಂಬ ನೊಂದ್ಕೊಂಡಿರ್ತಾರೆ. ಯಾಕಂದರೆ ನಿಮ್ಮ ಗಂಡ ಕ್ಯಾಂಬರ್ಮೇರ್ ಪೂರ್ವ ಭಾಗದಲ್ಲಿ ಬ್ರಿಟಿಷರ ಆಡಳಿತವನ್ನು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ರು, ಬ್ರಿಟಿಷರ ಲಾಯಲ್ ಸೋಲ್ಜರ್ ಆಗಿದ್ರು. ಈಗ ಅವರು ಸಾವನ್ನಪ್ಪಿರೋದು ರಾಣಿಗೆ ತುಂಬ ದುಃಖ ಉಂಟು ಮಾಡಿರುತ್ತೆ. ಆದರೆ ನೀವು ಹೆಮ್ಮೆಯಿಂದ ಇರಿ, ನಿಮ್ಮ ಪತಿ ಒಳ್ಳೆಯ ಸಾಧನೆ ಮಾಡಿಯೇ ಪೂರ್ಣ ಪ್ರಮಾಣದ ಜೀವನವನ್ನು ನಡೆಸಿಯೇ ಹೆಸರನ್ನು ಉಳಿಸಿಯೇ ಹೋಗಿದ್ದಾರೆ. ನಾವು ಲಂಡನ್ಗೆ ಬಂದಿದ್ದಾಗ ಕೂಡ ನಮ್ಮನ್ನು ತುಂಬ ಚೆನ್ನಾಗಿ ನಿಮ್ಮ ಪತಿ ನೋಡ್ಕೊಂಡಿದ್ರು. ಅದಕ್ಕೆ ನಾವು ತುಂಬ ಥ್ಯಾಂಕ್ಸ್ ಹೇಳ್ತೀವಿ. ನೀವು ನಿಮ್ಮ ಆರೋಗ್ಯದ ಕಡೆಗೆ ಗಮನ ಕೊಡಿ. ಐ ಆಮ್ ಯುವರ್ ವೆರಿ ಸಿನ್ಸಿಯರ್ ಫ್ರೆಂಡ್ ಗುಲಾಂ ಮೊಹಮ್ಮದ್ ಅಂತ ಪತ್ರವನ್ನು ಬರೆದಿದ್ರು. ಇದು ಟಿಪ್ಪು ಪುತ್ರ ಗುಲಾಂ ಅವರು ಬರೆದಿರೋ ಪತ್ರ ಒಬ್ಬ ಬ್ರಿಟಿಷ್ ಅಧಿಕಾರಿಯ ಪತ್ನಿಗೆ. ಆದರೆ ಆಗಲೇ ಹೇಳಿದ ಹಾಗೆ ಇವಕ್ಕೆ ಎರಡು ಸರ್ಕಾರದಿಂದ, ಅಂದರೆ ಭಾರತದಿಂದಾಗಲಿ ಬ್ರಿಟನ್ನಿಂದಾಗಲಿ ಇನ್ನೂ ಕೂಡ ಅಫಿಷಿಯಲ್ ಕನ್ಫರ್ಮೇಷನ್ ಸಿಕ್ಕಿಲ್ಲ. ಇವು ಅಂದಿನ ಬ್ರಿಟಿಷ್ ಅಧಿಕಾರಿಗಳ ಮನೆಗಳಲ್ಲಿ ಲಭ್ಯವಾಗಿರೋ ಪತ್ರಗಳ ಆಧಾರದ ಮೇಲೆ ಬ್ರಿಟಿಷ್ ಲೇಖಕರು ಪಬ್ಲಿಕ್ ಮಾಡಿರೋದು ಅವೆಲ್ಲವನ್ನ ಕೂಡ. ಈಗ ಹೇಗಿದೆ ಟಿಪ್ಪು ಫ್ಯಾಮಿಲಿ? ಕೊನೆಯದಾಗಿ ನಿಮಗೆಲ್ಲ ಒಂದು ಡೌಟ್ ಇರ್ಬೋದು, ಟಿಪ್ಪು ವಂಶಸ್ಥರು ಬ್ರಿಟಿಷರ ಜೊತೆಗೆ ಇಷ್ಟೆಲ್ಲ ಚೆನ್ನಾಗಿದ್ರು ಅಂದ್ರೆ ಅವರು ಆಬ್ವಿಯಸ್ಲಿ ಈಗಲೂ ಶ್ರೀಮಂತರಾಗಿರ್ಬೋದು ಅಂತ. ಆದ್ರೆ ರಿಯಾಲಿಟಿ ಬೇರೆ ತರನೇ ಇದೆ. ಕೋಲ್ಕತ್ತಾದಲ್ಲಿ ಅವರ ಜೀವನ ತುಂಬಾ ಸಾಮಾನ್ಯವಾಗಿದೆ. ಕೆಲವರು ಬಡವರು ಕೂಡ ಇದ್ದಾರೆ, ಬಡತನದ ಜೀವನ ನಡೆಸ್ತಾ ಇದ್ದಾರೆ, ಅತ್ಯಂತ ಸಾಮಾನ್ಯ ದಿನಗಳನ್ನು ನೋಡ್ತಾ ಇದ್ದಾರೆ. ವರದಿಗಳ ಪ್ರಕಾರ ಅವರ ವಂಶಸ್ಥರು ರಿಕ್ಷಾ ಓಡಿಸ್ಕೊಂಡು, ಕೆಲವರು ಪುಟ್ಟ ಅಂಗಡಿಗಳನ್ನು ಇಟ್ಕೊಂಡು ಎಲ್ಲ ಬದುಕ್ತಾ ಇದ್ದಾರೆ. ಟಿಪ್ಪುವಿನ 7ನೇ ಜನರೇಷನ್ ಅವರು ಅಂತ ಹೇಳ್ಕೊಳ್ತಿರೋ ಸಾಹಬ್ಜಾದಾ ಮನ್ಸೂರ್ ಅಲಿ ಆಗಾಗ ಮೀಡಿಯಾಗಳ ಮುಂದೆ ಬಂದು ಕಾಣಿಸ್ಕೊಳ್ತಾ ಇರೋದು ಬಿಟ್ಟರೆ ಟಿಪ್ಪು ವಂಶಸ್ಥರು ಈಗ ಸಾಮಾನ್ಯರಂತೆ ಕೆಲವರು ಕಡು ಬಡತನದಲ್ಲೂ ಕೂಡ ಜೀವನ ನಡೆಸ್ತಾ ಇದ್ದಾರೆ.